ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಎಳ್ಳಮಾವಾಸ್ಯೆ ಇದೆ, ಅದಕ್ಕೋಸ್ಕರ ದೇವ್ರ ಪೂಜೆ ಎಲ್ಲ ನೀಟಾಗಿ ಮಾಡಿದ್ದೀನಿ. ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋಕ್ಕೂ ಹೂ ಹಾಕಿ ಪೂಜೆ ಮಾಡಿದ್ದೀನಿ. ನಾವು ನಿನ್ನೆ ತಾನೇ ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಊರಿಗೆ ಬಂದ್ವಿ. ನೋಡಿ, ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಹಾಕೋಕ್ಕೆ ಈ ರುದ್ರಾಕ್ಷಿ ತಂದಿದ್ದೆ, ಅದನ್ನು ಕೂಡ ಫೋಟೋಕ್ಕೆ ಹಾಕಿದ್ದೀನಿ. ಸ್ವಲ್ಪ ದೊಡ್ಡದಾಯಿತು ರುದ್ರಾಕ್ಷಿ, ಸ್ವಲ್ಪ ಚಿಕ್ಕದಿರೋದು ತರಬೇಕಿತ್ತು. ಇಲ್ಲಿ ನೋಡಿ, ಮಂತ್ರಾಲಯದಿಂದ ತಂದ ಮಂತ್ರಾಕ್ಷತೆ ಇದೆ. ಇವಾಗ ಮಂತ್ರಾಲಯದಿಂದ ಏನೇನು ತಂದಿದ್ದೀನಿ ಅಂತ ಬ್ಯಾಗ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇದು ಒಂದು ಕೀ ಚೈನ್ ತಂದಿದ್ದೀವಿ, ಕೀ ಹಾಕೋಕ್ಕೆ, ರಾಘವೇಂದ್ರ ಸ್ವಾಮಿ ಫೋಟೋ ಇರೋದು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸರಗಳು ಅಲ್ಲಿ ತುಂಬ ಇದ್ವು. ಹಾಗಾಗಿ ನನ್ನ ಮಗಳಿಗೆ ಯಾವುದಾದ್ರೂ ಡ್ರೆಸ್ ಮೇಲೆ ಹಾಕೋಕ್ಕಾಗುತ್ತೆ ಅಂತ ಒಂದು 3 ಸರ ತಗೊಂಡೆ. ಜಾಸ್ತಿ ಏನೂ ತಗೊಳ್ಳಿಲ್ಲ. ನೋಡಿ, ಇಷ್ಟೇ ನಮ್ಮ ಶಾಪಿಂಗು, ಬೇರೆ ಏನೂ ತಗೊಂಡಿಲ್ಲ. ನಾನಿಲ್ಲಿ ಮಂತ್ರಾಲಯದಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿ ಫೋಟೋದಿಂದ ಹೂ ಪ್ರಸಾದ ಆಗಿದೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು. ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಿ ಬಂದಿರೋದು ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ, ಮಂತ್ರಾಲಯದಿಂದ ಏನೇನು ತಂದಿದ್ದೀನಿ ಅಂತ. ತಲೆ ಎತ್ತಿ ಮೇಲೆ ನೋಡೋಷ್ಟು ಹೊತ್ತಿಗೆ ಫೋಟೋಗೆ ಹಚ್ಚಿರೋ ಹೂ ಪ್ರಸಾದ ಆಗಿ ಕೆಳಗಡೆ ಬಿದ್ದಿತ್ತು. ನನಗೆ ಖುಷಿ ಆಯಿತು. ಹಾಗೆಯೇ ಇವತ್ತು ಎಳ್ಳಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಳ್ಳಮಾವಾಸ್ಯೆ ಹಬ್ಬಕ್ಕೆ ಬಜ್ಜಿ ಅಂತ ಮಾಡ್ತಾರೆ, ಎಳ್ಳಮಸಿ ಬಜ್ಜಿ. ಆ ಬಜ್ಜಿನ ನಾನು ಮಾಡ್ತಾಯಿದ್ದೀನಿ. ಹಾಗೆಯೇ ಜೋಳದ ಹಿಟ್ಟಿನಿಂದ ಕಡುಬು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಊಟ. ಉತ್ತರ ಕರ್ನಾಟಕದವ್ರು ಯಾರ್ಯಾರು ಇರ್ತೀರೋ ಅವರಿಗೆಲ್ಲ ಗೊತ್ತಿರುತ್ತೆ ಎಳ್ಳಮಾವಾಸ್ಯೆ ಬಜ್ಜಿ, ಜೋಳದ ಕಡುಬು. ನಾನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಬೇಜಾರಾಗಬೇಡಿ. ಯಾರಾದರೂ ಅಡುಗೆ ಮಾಡಿ ನಿಮಗೆ ತಿನ್ನೋಕ್ಕೆ ಅಂತ ಕೊಟ್ಟಾಗ ತುಂಬ ಪ್ರೀತಿಯಿಂದ ಕೊಟ್ಟಿರ್ತಾರೆ. ಅವರಿಗೆ ನೀವು ಅಯ್ಯೋ ಇದು ಚೆನ್ನಾಗೇ ಇಲ್ಲ, ನಾನು ತಿನ್ನೋದೇ ಇಲ್ಲ, ಒಂದು ಸಾರಿನೂ ತಿಂದೇ ಇಲ್ಲ ಅಂತ ಬೇಜಾರು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಈ ಮಾತು ಇವಾಗ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಒಂದು ಮೊದಲು ಬಾಡಿಗೆ ಮನೇಲಿದ್ವಿ. ನಮ್ಮ ಪಕ್ಕದ ಮನೆಯವರಿದ್ದರು, ಅವರಿಗೆ ನಾನು ರೊಟ್ಟಿ ಮಾಡಿಕೊಟ್ಟಿದ್ದೆ. ರೊಟ್ಟಿ ಅಂದರೆ ಸಾಫ್ಟ್ ರೊಟ್ಟಿ ಅಲ್ಲ, ಸ್ವಲ್ಪ ಗಟ್ಟಿ ರೊಟ್ಟಿ ಅಂತ ಇರುತ್ತಲ್ಲ, ಆ ಥರ ಗಟ್ಟಿ ರೊಟ್ಟಿ ಮಾಡಿಕೊಟ್ಟಿದ್ದೆ. ಅವ್ರು ಹೇಳಿದ್ರು, ಅಯ್ಯೋ ನಾನು ತಿಂದೇ ಇಲ್ಲಪ್ಪ, ಇಷ್ಟು ಗಟ್ಟಿ ರೊಟ್ಟಿ ಹೆಂಗೆ ತಿಂತೀರಾ, ನಾನಂತೂ ಬಿಸಾಕೇ ಬಿಟ್ಟೆ ಅಂತ ಹೇಳಿದ್ರು. ನನಗೆ ತುಂಬ ಬೇಜಾರಾಯಿತು. ಸರಿ, ನೀವು ತಿನ್ನಲಿಲ್ಲ ಅಂದರೂ ಬಿಸಾಕ್ಬಿಡಿ, ಪರವಾಗಿಲ್ಲ, ನಾಯಿಗೂ ಹಾಕಿಬಿಡಿ, ಪರವಾಗಿಲ್ಲ, ಆದರೆ ಮುಖಕ್ಕೆ ಹೊಡೆದಂಗೆ ನಾವು ತಿನ್ನೋದೇ ಇಲ್ಲ, ನೀವು ಹೆಂಗೆ ತಿಂತೀರಾ ಅಂತ ಅಂದಾಗ ನನಗೆ ತುಂಬ ಬೇಜಾರಾಯಿತು, ಅಳುನೇ ಬಂತು. ನಾನು ಸುಮ್ಮನೆ ಕೊಟ್ಟನಲ್ಲ ಅವ್ರಿಗೆ ಕೊಡೋ ಬದಲು ನಾವೇ ತಿನ್ಬೋದಿತ್ತಲ್ಲ, ಅವರು ಬಿಸಾಕ್ತಾರಂತೆ, ಬಿಸಾಕೋ ಬದಲು ನಾವಾದರೂ ತಿಂತಿದ್ವಲ್ಲ ಅಂತ ತುಂಬ ಬೇಜಾರಾಯಿತು. ಇವತ್ತಿಗೂ ಅವ್ರು ಹೇಳಿರೋ ಮಾತು ನನಗೆ ತುಂಬ ಬೇಜಾರಾಗುತ್ತೆ. ನೆನಪು ಬಂದಾಗೆಲ್ಲ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಅವರು ತಿಂದಿಲ್ಲ ಅಂತ ಬೇಜಾರಿಲ್ಲ, ಬಿಸಾಕಿದ್ದು ಬೇಜಾರಿಲ್ಲ, ಬಟ್ ಮುಖಕ್ಕೆ ಹೊಡೆದಂಗೆ ಬಂದು ಹೇಳಿದ್ರಲ್ಲ, ಇದ್ದು ಹೆಂಗೆ ತಿಂತೀರಾ ನೀವು ಅಂತ. ಅವ್ರವ್ರ ಅಡುಗೆ ಅವ್ರವ್ರ ಕಡೆ ಇಷ್ಟ ಇರುತ್ತೆ. ಯಾರಿಗೂ ಹಾಗೆ ಮುಖಕ್ಕೆ ಹೊಡೆದಂಗೆ ನಾನು ತಿನ್ನೋದೇ ಇಲ್ಲ, ನಾನು ಮುಟ್ಟೋದೇ ಇಲ್ಲ, ನಾನು ತಿಂದೇ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಒಂದು ಮಾತು, ಅಯ್ಯೋ ಚೆನ್ನಾಗಿತ್ತು ತಿಂದೆ ಅಂತಂದರೆ ಮುಗ್ದೇ ಹೋಯ್ತಲ್ಲ, ಇಲ್ಲ ಅಂದರೆ ಚೆನ್ನಾಗಿತ್ತು ಅಂತಂದರೆ ಮುಗ್ದೇ ಹೋಯಿತು. ಅವ್ರಿಗೂ ಖುಷಿಯಾಗಿರುತ್ತೆ. ನೀವು ತಿಂತೀರಾ, ಅವ್ರ ಅಡುಗೆ ಖುಷಿ ಪಡ್ತೀರಾ ಅಂತ ಪ್ರೀತಿಯಿಂದ ತಂದು ಕೊಟ್ಟಿರ್ತಾರೆ. ನೀವು ಹಂಗೆ ಮುಖಕ್ಕೆ ಹೊಡೆದಂಗೆ ಹೇಳೋದು ಸರಿಯಲ್ಲ. ನಾನಂತೂ ಯಾರು ಏನೇ ಕೊಡಲಿ ಚೆನ್ನಾಗೇ ಇದೆ ಅಂತ ಹೇಳ್ತೀನಿ. ಇಷ್ಟ ಆದರೆ ತಿಂತೀನಿ, ಇಷ್ಟ ಆಗಲಿಲ್ಲ ಅಂದರೆ ಬಿಸಾಕ್ಬಿಡ್ತೀನಿ. ಆದರೆ ಮುಖದ ಮೇಲೆ ಹೊಡೆದಂಗೆ ನೀವು ಕೊಟ್ಟಿರೋದು ಚೆನ್ನಾಗಿರಲಿಲ್ಲ, ನಾನು ತಿಂದೇ ಇರಲಿಲ್ಲ, ನಾನು ಮುಟ್ಟು ನೋಡಿರಲಿಲ್ಲ ಅಂತ ಅವರಿಗೆ ಬೇಜಾರಾಗೋ ಹಂಗೆ ಹೇಳಲ್ಲ.
ಯಾವುದೇ ವಿಷಯ ಆಗಲಿ ನನಗೆ ಇಷ್ಟ ಆದರೆ ಖುಷಿ ಪಡ್ತೀನಿ, ಇಷ್ಟ ಆಗಲಿಲ್ಲ ಅಂದರೆ ಮನಸಲ್ಲೇ ನೋವು ಪಡ್ತೀನಿ. ಆದರೆ ಅವ್ರಿಗೆ ಬೇಜಾರಾಗೋ ಹಾಗೆ ನಾನು ಹೇಳಲ್ಲ. ನೀವು ಅಷ್ಟೇ, ನಿಮ್ಗೆ ಯಾರಾದರೂ ತಿನ್ನೋಕ್ಕೆ ಅವ್ರ ಕಡೆ ಇರೋ ಅಡುಗೆಗಳು ತಂದು ಕೊಟ್ಟಾಗ ಚೆನ್ನಾಗಿಲ್ಲ ಅನ್ನೋ ಬದಲು ಒಂದು ಸಾರಿ ಮುಖದಲ್ಲಿ ಮುಗುಳ್ನಾಗೆ ಇಟ್ಕೊಂಡು ಚೆನ್ನಾಗಿತ್ತು ತಿಂದ್ವಿ ಅಂತ ಹೇಳಿ ನೋಡಿ, ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನೀವು ತಿಂತೀರಾ ಅಂತಲೇ ತಂದು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಮತ್ತೊಬ್ಬರ ಮನಸ್ಸು ನೋಯಿಸಿ ನೀವು ಖುಷಿ ಪಡೋದು ಸರಿಯಲ್ಲ, ಖುಷಿ ಪಡಲೂಬಾರ್ದು. ನಾನು ಹೇಳಿರೋ ವಿಷಯ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೀವೆಲ್ಲ ಯಾರಾದರೂ ಏನಾದರೂ ಕೊಟ್ಟಾಗ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹೇಳ್ತೀರಾ, ಹಾಗೆಯೇ ಮುಖಕ್ಕೆ ಹೊಡೆದಂಗೆ ಇಷ್ಟ ಆಗಲಿಲ್ಲ ಅಂತಲೂ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಅದು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೋತೀನಿ, ಮತ್ತೊಬ್ಬರ ಮನಸ್ಸು ನೋಯಿಸೋಕ್ಕೆ ಇಷ್ಟಪಡಲ್ಲ. ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.